ಬಟ್ ಈ ಲಿಸ್ಟ್ ಅಲ್ಲಿ ರಿಜ್ವಾನ್ ಅರ್ಷಾದ್ ಅವರ ಹೆಸರು ಇದೆಯಲ್ಲ, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಂಡು ಬರ್ತಾ ಇರುವಂತದ್ದು. ನೋಡಿ, ರಿಜ್ವಾನ್ ಅರ್ಷಾದ್ ಒಂದು ಕಾಲದಲ್ಲಿ ನೀವು ಗಮನಿಸಬಹುದು, ಹೌದು ಅವ್ರು MLC ಆಗಿರ್ಬೋದು, ಬಟ್ ಸತತವಾಗಿ ಲೋಕಸಭಾ ಚುನಾವಣೆಯನ್ನು ಅವ್ರು ಸ್ಪರ್ಧೆ ಮಾಡ್ತಾ ಇದ್ರು ಬೆಂಗಳೂರು ಸೆಂಟ್ರಲ್ ಇಂದ. ಬಟ್ ಅವ್ರಿಗೆ ಗೆಲುವು ಸಾಧ್ಯ ಆಗ್ತಾ ಇರಲಿಲ್ಲ PC ಮೋಹನ್ ಅವರ ವಿರುದ್ಧವಾಗಿ, ನಂಬರ್ 1. ಎರಡನೇದು, ಹೌದು ಅವರು MLC ಆದ್ರು, ಅದಾದ ನಂತರ ಅಲ್ಲಿ ವಿಧಾನಸೌಧ ಪ್ರವೇಶ ಮಾಡೋದಕ್ಕೇನೋ ಅವಕಾಶ ಸಿಕ್ತು. ಬಟ್ ಅದಾದ ನಂತರ ಅಲ್ಲಿ ರೋಷನ್ ಬೇಗ್ ಅವರು ಡಿಸ್ಕ್ವಾಲಿಫೈ ಆಗ್ತಾರಲ್ವಾ, ಆಗ ಇವರಿಗೆ ಒಂದು ಅವಕಾಶ ಸಿಗುತ್ತೆ. ಬಹುಶಃ 2019 ಅಂತ ಕಾಣಿಸುತ್ತೆ. ಆ ಸಂದರ್ಭದಲ್ಲಿ ಅವರು ಬೈ ಎಲೆಕ್ಷನ್ ನಲ್ಲಿ ನಿಂತು ಗೆಲ್ತಾರೆ. ಅದಾದ ನಂತರ ಈ ಬಾರಿ ಸುಲಭವಾಗಿ ಟಿಕೆಟ್ ಪಡೆದು ಅವರು ಗೆಲ್ತಾರೆ. ನೋಡಿ ಅವರ ಅದೃಷ್ಟ ಹೇಗೆ ಕುಲಾಯಿಸ್ತು ಅನ್ನುವಂಥದ್ದು. ಆಮೇಲೆ ಸತತವಾದಂಥ ಪ್ರಯತ್ನದಲ್ಲಿದ್ದರು ಅವರು, ಬಹಳ ವಿದ್ಯಾರ್ಥಿ ಸಂಘಟನೆಯಿಂದನೂ ಕೂಡ ರಿಜ್ವಾನ್ ಅರ್ಷಾದ್. ಆಮೇಲೆ ಬಹಳ ಅಚ್ಚುಕಟ್ಟಾಗಿ ತೂಕದ ಮಾತನ್ನು, ಆ ಕಾರಣಕ್ಕಾಗಿ ಅವರಿಗೊಂದು ಅವಕಾಶ ಸಿಕ್ಕಿದೆ ಇಲ್ಲಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಮ್ಮ ಜೊತೆಗೆ ರಘುಮೂರ್ತಿ ಅವರು ಸಂಪರ್ಕದಲ್ಲಿದ್ದಾರೆ. ರಘುಮೂರ್ತಿ ಅವರಿಗೆ ಮೊದಲಿಗೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ನಿಮಗೂ ಈಗ ಅಧಿಕೃತವಾಗಿ ಕರೆ ಎಲ್ಲ ಬಂದಿರಬೇಕು ಅಂತ ಕಾಣಿಸುತ್ತೆ. ಹೌದು, ಬಂದಿದೆ. ಮಾತನಾಡ್ತೀನಿ ರಘುಮೂರ್ತಿ ಅವರೇ, ಒಂದೇ ಸೆಕೆಂಡ್. ನಮಗೆ ಫೈನಲ್ ಪಟ್ಟಿ ಏನಿದೆ ಅದರ ಒಂದು ಬಾರಿ ಅದನ್ನ ಅವಲೋಕಿಸ್ಬಿಡೋಣ. PM ನರೇಂದ್ರ ಸ್ವಾಮಿ ಅವರಿಗೆ ಅವಕಾಶ ಇದೆ, ಶಿವರಾಜ್ ತಂಗಡೆ ಅವರಿಗೆ ಅವಕಾಶ ಸಿಕ್ಕಿದೆ, ರುದ್ರಪ್ಪ ಲಮಾಣಿ ಅವರಿಗೆ ಅವಕಾಶ ಸಿಕ್ಕಿದೆ, KS ಬಸವಂತಪ್ಪ ಅವರಿಗೆ ಅವಕಾಶ ಸಿಕ್ಕಿದೆ, B ನಾಗೇಂದ್ರ, T ರಘುಮೂರ್ತಿ ಅವರಿಗೆ ಅವಕಾಶ ಸಿಕ್ಕಿದೆ, ಸಂತೋಷ್ ಲಾಡ್ ಅವರಿಗೆ ಅವಕಾಶ ಸಿಕ್ಕಿದೆ, ಜಮೀರ್ ಅಹಮದ್ ಖಾನ್ ಹಾಗೆ ರಿಜ್ವಾನ್ ಅರ್ಷಾದ್ ಇಬ್ಬರಿಗೂ ಕೂಡ ಬೆಂಗಳೂರಿನ ಪ್ರತಿನಿಧಿಸುವಂತ ಶಾಸಕರುಗಳು ಅವಕಾಶ ಸಿಕ್ಕಿದೆ. ಮಧು ಬಂಗಾರಪ್ಪ ಅವಕಾಶ ಸಿಕ್ಕಿದೆ, ಪುಟ್ಟರಂಗ್ ಶೆಟ್ಟಿ ಅವಕಾಶ ಸಿಕ್ಕಿದೆ, ಮಂಕಾಳ ವೈದ್ಯ ಅವರಿಗೆ ಮತ್ತೊಮ್ಮೆ ಅವಕಾಶ ಸಿಕ್ಕಿದೆ, ಅಜಯ್ ಸಿಂಗ್ ಅವರಿಗೆ ಅವಕಾಶ ಸಿಕ್ಕಿದೆ, ಚಲರಾಯಸ್ವಾಮಿ ಅವರು ಮತ್ತೊಮ್ಮೆ ಈ ಬಾರಿ ಸಂಪುಟವನ್ನ ಸೇರೋರಿದ್ದಾರೆ, ಶಿವಲಿಂಗೇಗೌಡರಿಗೆ ಈ ಬಾರಿ ನಿರೀಕ್ಷೆ ಮಾಡದಂಗೆ ಅವಕಾಶ ಸಿಕ್ಕಿದೆ, ಬಾಲಕೃಷ್ಣ ಅವರಿಗೂ ಅವಕಾಶ ಸಿಕ್ಕಿದೆ. ವೆರಿ ಇಂಟ್ರೆಸ್ಟಿಂಗ್ಲಿ ಗಾಯತ್ರಿ ಶಾಂತೇಗೌಡ ಅವರಿಗೆ ಅವಕಾಶ ಸಿಕ್ಕಿದೆ, ಬಸವರಾಜ ರಾಯರೆಡ್ಡಿ ಅವರಿಗೆ ಅವಕಾಶ ಸಿಕ್ಕಿದೆ, ವಿಜಯಾನಂದ ಕಾಶಪ್ಪನವರ್, ಲಕ್ಷ್ಮಣ ಸವದಿಗೆ ಅವಕಾಶ ಸಿಕ್ಕಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. T ರಘುಮೂರ್ತಿ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ರಘುಮೂರ್ತಿ ಅವರೇ, ಕ್ಷಮಿಸಿ, ನಿಮ್ಗೆ ಕರೆ ಬಂದಿದೆ ಅಂತ ಕಾಣಿಸುತ್ತೆ. ಕಂಗ್ರ್ಯಾಚುಲೇಷನ್ಸ್. ಏನ್ ಈ ಸಂದರ್ಭದಲ್ಲಿ ಹೇಳ್ತೀರಾ ಸರ್? ರಘುಮೂರ್ತಿ ಅವರೇ, ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ? ಈ ಪಟ್ಟಿಯನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ, ಅಧಿಕೃತವಾಗಿ ಲಭ್ಯ ಆಗಿರುವಂತಹ ಪಟ್ಟಿ ನೀವು ಅಲ್ಲಿ ಗಮನಿಸ್ತಾ ಇದ್ದೀರಾ. ಬಸವರಾಜ ರಾಯರೆಡ್ಡಿ ಅವರು ಕೂಡ ಬಹಳ ಪ್ರಯತ್ನದಲ್ಲಿ, ಆಮೇಲೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿ ಅವರು ಕಾರ್ಯನಿರ್ವಹಿಸಿದ್ರು. ಬಸವರಾಜ ರಾಯರೆಡ್ಡಿ ಅವರು ಸತತ ಪ್ರಯತ್ನದಲ್ಲಿದ್ದರು. ಅವರಿಗೆ ಈ ಬಾರಿ ಅವಕಾಶ ಸಿಕ್ಕಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಕಳೆದ ಬಾರಿ ಎಲ್ಲ ಅವಕಾಶ ಸಿಗದೇ ಇದ್ದಕ್ಕಾಗಿ ಸ್ವಲ್ಪ ಸಿಟ್ಟಾಗಿದ್ದಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ ಯಲಬುರ್ಗಾ ಶಾಸಕರು. ಬಟ್ ಈ ಬಾರಿ ಅವರಿಗೆ ಅವಕಾಶ ಸಿಕ್ಕಿದೆ. ರಘುಮೂರ್ತಿ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ರಘುಮೂರ್ತಿ ಅವರೇ, ನಿಮ್ಮ ಮೊದಲ ಪ್ರತಿಕ್ರಿಯೆ TV9 ಜೊತೆ. ನಮಗೆ ನಮ್ಮನ್ನು ಕರೆ ಮಾಡಿ ನಮ್ಮನ್ನ ಪರಿಚಯ ಮಾಡ್ತಾ ಇದ್ದೀರಾ. ಮೊದಲನೇದಾಗಿ ತಮಗೂ ಮೊದಲೇ ಧನ್ಯವಾದಗಳು ತಿಳಿಸ್ತೀನಿ. ಈ ಸಂದರ್ಭದಲ್ಲಿ ಈ ಒಂದು ಸಚಿವಗಿರಿ ಕೊಟ್ಟಂತ ನಮ್ಮ ಪಕ್ಷದ AICC ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೂ, ನಮ್ಮ ಅಧಿನಾಯಕಿ ಮೇಡಮ್ ಅವರಂತ ಸೋನಿಯಾ ಗಾಂಧಿ ಮೇಡಮ್ ಅವ್ರಿಗೂ, ನಮ್ಮ ರಾಹುಲ್ ಗಾಂಧಿ ಸರ್ ಅವ್ರಿಗೂ, ಮತ್ತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ DK ಶಿವಕುಮಾರ್ ಸರ್ ಅವ್ರಿಗೂ, ಮಾಜಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರಿಗೂ, ಮತ್ತು ಎಲ್ಲ ನಮ್ಮ ಪಕ್ಷದ AICC ಇಂದ ಇರ್ಬೋದು, ಇಲ್ಲಿ KPCC ಇಂದ ಇರ್ಬೋದು, ಎಲ್ಲ ನಮ್ಮ ರಾಜ್ಯದ ಮತ್ತು ದೇಶದ ನಮಗೆ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಎಲ್ಲರಿಗೂ ಕೂಡ, ಜೊತೆಗೆ ನಮ್ಮ ಜಿಲ್ಲೆಯ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ನಿಮ್ ಕರೆ ಖುದ್ ಮುಖ್ಯಮಂತ್ರಿಗಳೇ ಮಾಡಿದ್ರಾ ರಘುಮೂರ್ತಿ ಅವರೇ? ಹೌದು, ಮುಖ್ಯಮಂತ್ರಿಗಳೇ ಮಾಡಿದ್ರು. ಸತತವಾಗಿ 3 ಬಾರಿ ಆಯ್ಕೆ ಆದ್ರಿ ರಘುಮೂರ್ತಿ ಅವರೇ. ಬಟ್ ಈ ಬಾರಿ 5 ಬಾರಿ 6 ಬಾರಿ ಆಯ್ಕೆ ಆದಂತವ್ರು ಬಹಳ ಪ್ರಯತ್ನದಲ್ಲಿದ್ರು, ನಿಮ್ಗೆ ಗೊತ್ತಿರ್ಬೋದು. ಬಟ್ ರಘುಮೂರ್ತಿ ಅವ್ರಿಗೆ ಯಾಕೆ ಮಣೆ ಹಾಕಲಾಯ್ತು? ಯಾರು ರಘುಮೂರ್ತಿ ಅವರ ಪರವಾಗಿ ಲಾಬಿ ಮಾಡಿದ್ರು ಅಥವಾ ಇವ್ರಿಗೆ ಸಿಗ್ಲೇಬೇಕು ಅನ್ನುವಂತ ನಿಟ್ಟಿನ ಒತ್ತಡ ಹಾಕಿದ್ರು ಅಂತ ರಘುಮೂರ್ತಿ ಅವರೇ? ಬಹುಶಃ ನಾನು ಲಾಬಿ ಅನ್ನೋದಕ್ಕಿಂತ ನಾನೇನು ನನ್ನ ಕಾಂಗ್ರೆಸ್ ಪಕ್ಷಕ್ಕೆ 2008ರಲ್ಲಿ ನಾನು ಟಿಕೆಟ್ ಅನ್ನು ಬಯಸಿದ್ದೆ MLA ಆಗ್ಬೇಕಂತ. ಆ ಸಂದರ್ಭದಲ್ಲಿ ನಾನು ಡಿಸರ್ವ್ ಇದ್ದಿಲ್ಲ ಬಹುಶಃ, ಹಂಗಾಗಿ ನನಗೆ ಟಿಕೆಟ್ ಸಿಗ್ಲಿಲ್ಲ. ಹಾಗಾಗಿ ನಾನೇನ್ ಮಾಡಿದೆ, ನಾನು ಅದಕ್ಕೆ ಡಿಸರ್ವ್ ಇಲ್ಲ, ನನ್ಗೆ ಕೆಲಸ ಮಾಡ್ಬೇಕಂತ ಮೊದಲು ಪಕ್ಷದಲ್ಲಿ ನಾನು ಗುರ್ಸ್ಕೋಬೇಕು, ಪಕ್ಷನ ಕಟ್ಬೇಕಂತೇಳಿ 4-5 ವರ್ಷ ನಾನು ಪಕ್ಷದಲ್ಲಿ ಕೆಲಸ ಮಾಡಿ ಚಳ್ಳಕೆರೆ ಕ್ಷೇತ್ರದಲ್ಲಿ ನಮ್ಮ ಚಳ್ಳಕೆರೆ ಕ್ಷೇತ್ರದ ಮತದಾರರೇ ನನಗೆ ಟಿಕೆಟ್ ಕೊಡ್ಸಿದ್ರು.
2013ರಲ್ಲಿ. ಹಾ ಆಮೇಲೆ 13ರಿಂದ ನಾನು ಎಲ್ಲ ಅಲ್ಲಿ ನನ್ನ ಕೆಲಸ, ಪಕ್ಷದ ನಿಷ್ಠೆ, ಪಕ್ಷದ ಕೆಲಸ ಮಾಡಿ ಜೊತೆಗೆ ನನ್ನ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾ ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರೊಂದಿಗೆ ಒಡಗೂಡಿ ಆಗ ಆ ಕೆಲಸ ಮಾಡಿದ್ವಿ. 18ರಲ್ಲೂ ಕೂಡ ಜನರು, ನಮ್ಮ ಕ್ಷೇತ್ರದ ಜನರು ನನಗೆ 2 ಬಾರಿ ನನ್ನನ್ನ ಆಯ್ಕೆ ಮಾಡ್ತಾರೆ. ಹೌದು 6 ಜನದಲ್ಲಿ ನಾನು ಒಬ್ಬನೇ ಗೆದ್ದಿದ್ದೆ. ಅವಾಗ ಚಳ್ಳಕೆರೆ ಕ್ಷೇತ್ರ 5 ಜನನು ಬೇರೆ ಬಿಜೆಪಿ ಪಕ್ಷದವ್ರು ಗೆದ್ರು. ಮತ್ತೆ ಆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣ ನೀವೆಲ್ಲ ನೋಡಿದಿರ, ಅವಾಗ ಹೇಳಿದಿರ. ಹೌದು ಆ ಸಂದರ್ಭದಲ್ಲಿ ಸಿಚುಯೇಷನ್ ಏನಿತ್ತು, ಫಸ್ಟ್ ಕೋಲಿಷನ್ ಗೌರ್ಮೆಂಟ್ ಬಂತು. ಆಮೇಲೆ ನಾನು ಒಬ್ಬನೇ ಇದ್ರು, ನನ್ನನ್ನ ಕನ್ಸಿಡರ್ ಮಾಡಿದ ಬಹುಶಃ ಬೇರೆ ಸೀನಿಯರ್ಸ್ ಇದ್ರು. ನಮ್ಮ ಇದಕ್ಕೆಲ್ಲ ನಿಮ್ಗೆ ಗೊತ್ತಿದೆ, ಜಾತಿ ಆಧಾರದ ಮೇಲೆ ಹೌದು ಮತ್ತೆ ವಲಯವಾರು ಎಲ್ಲ ಮಾಡ್ತಾರೆ. ಆ ಸಂದರ್ಭದಲ್ಲಿ ನನ್ನನ್ನ ಏನ್ ಮಾಡ್ಲಿಲ್ಲ, ಆ ನಿಗಮದ ಅಧ್ಯಕ್ಷರು ಮಾಡಿದ್ರು. ಮತ್ತೆ 3ನೇ ಬಾರಿ ಕೂಡ ನಾನು ನಮ್ಮ ಜಿಲ್ಲೆಯಲ್ಲಿ 5 ಜನ ಗೆದ್ದಿದ್ವಿ. ಆಗ ನಮ್ಮ ದಿವಂಗತ ಸುಧಾಕರ್ ಮಂತ್ರಿ ಮಾಡಿದ್ರು. ಈಗಿನ ಸಂದರ್ಭದಲ್ಲಿ ಬಹುಶಃ ನನ್ನ ಕೆಲಸ, ನಮ್ಮ ಪಕ್ಷದಲ್ಲಿ ನಾವು ಲಾಯಲ್ ಆಗಿ ಇದೀವಿ. ಮತ್ತೆ ಬೇರೆ ಎಲ್ಲ ನೋಡ್ಕೊಂಡು ಮಾಡಿದಾರಂತ ಭಾವಿಸ್ತೀನಿ. ಎಲ್ರು ಕೂಡ ಎಲ್ಲರ ಆಶೀರ್ವಾದನೂ ಇದೆ. ಬಹುಶಃ ಬಹಳ ದೊಡ್ಡ ಜವಾಬ್ದಾರಿನೂ ರಘುಮೂರ್ತಿ ಅವರಿದೆ. ಅದೇನು ಅಂತ ಅಂದ್ರೆ ಪಕ್ಷದ ಮುಖಂಡರು, ರಾಜಣ್ಣವ್ರು ಇರ್ಬೋದು, ನಮ್ಮ ಜನಾಂಗದ ಮುಖಂಡರುಗಳು ಇರ್ಬೋದು, ನಮ್ಮ ಎಲ್ಲ ಪಕ್ಷದ ಸನ್ಮಾನ್ಯ ಶ್ರೀ ಎಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಇರ್ಬೋದು, ನಮ್ಮ ಡಿ ಕೆ ಶಿವಕುಮಾರ್ ಸರ್ ಇರ್ಬೋದು. ವಿಶೇಷವಾಗಿ ನಾನು ಸನ್ಮಾನ್ಯ ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರದಲ್ಲಿ ಮೊದಲೇ ಬಾರಿ ಏನಾದೆ ನಾನು ಮಾಡಿದಂತ ಕೆಲಸಗಳು, ಮತ್ತೆ ಈಗ 23ರಿಂದ 3 ವರ್ಷ ಮಾಡಿದಂತ ಕೆಲಸಗಳು, ಇವೆಲ್ಲಾನು ಕೂಡ ಅದಕ್ಕೆ ಕಾರಣ ಆಗಿರುವಂತ. ರಘುಮೂರ್ತಿ ಅವರೇ, ಬಹುಶಃ ಈಗ ಹಿರಿಯೂರು ಬೈ ಎಲೆಕ್ಷನ್ ಕೂಡ ಬರುತ್ತೆ. ಬಹುಶಃ ನಿಮ್ಮ ಮೇಲೆ ಜವಾಬ್ದಾರಿ ಮಾತ್ರ ಬಹಳ ದೊಡ್ಡದೇ ಇದೆ ಮುಂಬರುವಂತ ದಿನಗಳಲ್ಲಿ. ಖಂಡಿತವಾಗೂ ನಮ್ಮ ಪಕ್ಷ ಯಾವತ್ತೂ ಕೂಡ ಪಕ್ಷದ ಪರವಾಗಿ, ನಮ್ಮ ಪಕ್ಷದಲ್ಲಿ ಏನು ಅಭ್ಯರ್ಥಿನ ನಮ್ಮ ಹೈಕಮಾಂಡ್ ಅವರು ನಿರ್ಧಾರ ಮಾಡ್ತಾರೆ, ಖಂಡಿತವಾಗ್ಲೂ ಅದಕ್ಕೆ ನಮ್ಮ ಪಕ್ಷದ ಅಭ್ಯರ್ಥಿ ಖಂಡಿತವಾಗ್ಲೂ ಗೆಲುವು ಬರ್ಲಿಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಆಗಿವಿ. ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರು ನಾವೆಲ್ಲ ಒಗ್ಗಟ್ಟಾಗಿ ಈಗಿನ ಮುಖ್ಯಮಂತ್ರಿ ಇರ್ಬೋದು, ಮಾಜಿ ಮೊನ್ನೆ ತಾನು 26ನೇ ತಾರೀಕು ನುಡಿ ನಮನ ಕಾರ್ಯಕ್ರಮ ಆಯ್ತು. ದಿವಂಗತ ಮಂತ್ರಿಗಳ ನುಡಿ ನಮನ, ಬಹಳಷ್ಟು ಜನ ಸೇರಿ ಎಲ್ಲಾ ಮುಖಂಡರುಗಳು ಬಂದು ಎಲ್ಲ ಅವ್ರಿಗೆ ನುಡಿ ನಮನ ಸಲ್ಲಿಸಿದ್ದಾರೆ. ಒಳ್ಳೆ ರೀತಿಯಲ್ಲಿ ಇದೆ ನಮ್ಮ ಪಕ್ಷ. ಖಂಡಿತವಾಗ್ಲೂ ನಾವಲ್ಲಿ ಗೆಲುವನ್ನು ಕಾಣ್ತೀವಿ. ಥ್ಯಾಂಕ್ ಯು ರಘುಮೂರ್ತಿ ಅವರೇ, TV9 ಜೊತೆ ಮಾತನಾಡಿದ್ದಕ್ಕೆ.